ಚನ್ನಮ್ಮರ ಇಚ್ಛೆಯಂತೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ಬೆಟ್ಟದ ಮೇಲಿನಿಂದ ನೇರವಾಗಿ ಕಾಣಿಸುವ ಚನ್ನಮ್ಮನ ಅಂತ್ಯಕ್ರಿಯೆ ಸ್ಥಳ ರಂಗಸ್ವಾಮಿ ದೇಗುಲದ ಗೋಪುರ ಕಾಣುವಂತೆ ಅಂತ್ಯಕ್ರಿಯೆಗೆ ಚನ್ನಮ್ಮ ಹೇಳಿದ್ರು. ದೇವಸ್ಥಾನದ ಗೋಪುರ ಕಾಣುವಂತೆ ಭೂಮಿ ಖರೀದಿ ಮಾಡಿರೋ ಗೌಡರ ಕುಟುಂಬ 12 ರೈತರ 37 ಎಕರೆ ಭೂಮಿ ಖರೀದಿ ಮಾಡಿದ್ರು. ನಿನ್ನೆ ಖರೀದಿ ಮಾಡಿದ 37 ಎಕರೆ ಭೂಮಿಯ ಮಧ್ಯದಲ್ಲೇ ಚನ್ನಮ್ಮರ ಅಂತ್ಯಕ್ರಿಯೆ ನೆರವೇರಲಿದೆ. ಸಂಜೆ 4 ಗಂಟೆಯ ಒಳಗೆ ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಲಿದೆ. ಚನ್ನಮ್ಮ ಅವರ ಅಂತ್ಯಕ್ರಿಯೆ ಸ್ಥಳ ನಿಗದಿಗೊಳಿಸಿ ವಾಸ್ತು ತಜ್ಞರು ಆ ಸ್ಥಳವನ್ನ ನಿಗದಿಗೊಳಿಸಿರುವಂಥದ್ದು. ಹರಿಪ್ರಸಾದ್ ಅರ್ಚಕರಾದ ಕಣ್ಣನ್ ಶರ್ಮಾ ನೇತೃತ್ವದಲ್ಲಿ ಅಂತಿಮ ಹಂತದ ಸಿದ್ಧತೆಗಳಾಗ್ತಾ ಇದೆ. ಜೆಪಿ ನಗರದ ಕನಕಗಿರಿ ಲಕ್ಷ್ಮೀನಾರಾಯಣ ದೇಗುಲದ ಪ್ರಧಾನ ಅರ್ಚಕರು ಗೌಡರ ಕುಟುಂಬ ಭೇಟಿ ನೀಡ್ತಾ ಇದ್ದ ದೇಗುಲದ ಪುರೋಹಿತರಿಂದ ಅವರ ನೇತೃತ್ವದಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಗಳಾಗ್ತಾ ಇದೆ. ಕಣ್ಣನ್ ಶರ್ಮಾ, ರಮೇಶ್ ಶರ್ಮಾ, ಮಹೇಶ್ ಶರ್ಮಾ ಅರ್ಚಕರು ಭಾಗಿಯಾಗ್ತಾರೆ. ಈಗಾಗಲೇ ಪುರೋಹಿತರನ್ನ ಮನೆಗೆ ಕರೆಸಿ ಚರ್ಚೆ ನಡೆಸಿದ್ದಾರೆ ರೇವಣ್ಣ. ಅಂತಿಮ ವಿಧಾನ ಕಾರ್ಯದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಇತರ 12 ಅರ್ಚಕರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮನವರ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿದೆ. ಇದೇ ಸ್ಥಳದಲ್ಲಿ ಚೆನ್ನಮ್ಮನವರ ಅಂತ್ಯಕ್ರಿಯೆ ನಡೆಯಲಿದೆ. ಖ್ಯಾತ ವಾಸ್ತು ತಜ್ಞರಾದಂಥ ಹರಿಪ್ರಸಾದ್ ಅವರು ಬೆಂಗಳೂರಿನಿಂದ ಆಗಮಿಸಿ ದೇವೇಗೌಡರ ಕುಟುಂಬದ ಪರಿಚಿತರು ಹೌದು. ಅವರು ಇವರ ಸಲಹೆ ಮಾರ್ಗದರ್ಶನವನ್ನು ಪಡೆದೇ ಬೇರೆ ವಿಧಿವಿಧಾನಗಳನ್ನು ಮಾಡೋದು. ಇನ್ನು ಹರಿಪ್ರಸಾದ್ ಅವರು ಬೆಂಗಳೂರಿನಿಂದ ಬಂದು ಈ ಒಂದು ಸ್ಥಳವನ್ನು ನಿಗದಿ ಮಾಡಿ ನಂತರದಲ್ಲಿ ವಾಸ್ತು ಪ್ರಕಾರ ಸೂಚನೆ ನೀಡಿದ್ದಾರೆ. ಅವರು ಏನು ಸೂಚನೆ ನೀಡಿದ್ದಾರೆ ಅವರಿಂದ ಕೇಳೋಣ. ಸರ್ ನಮಸ್ಕಾರ. ಈಗ ತಾವು ಬಂದಿದ್ದೀರಿ, ಅಂತ್ಯಕ್ರಿಯೆ ಸ್ಥಳವನ್ನು ನಿಗದಿ ಮಾಡಿದ್ದೀರಿ. ಅಂತ್ಯಕ್ರಿಯೆ ಸ್ಥಳದಲ್ಲಿ ಪಶ್ಚಿಮದಲ್ಲಿ ಜನ ಜಾಸ್ತಿ ಇರಬೇಕಿತ್ತು, ದಕ್ಷಿಣದಲ್ಲಿ ಜನ ಜಾಸ್ತಿ ಇರಬೇಕಿತ್ತು. ಸೇರ್ಸ್ ಎಲ್ಲ ಹಾಕಿ ಶೆಡ್ ಎಲ್ಲ ಹಾಕಿ ಜನ ಕೂರಿಸಬೇಕು. ಒಂದು ಫಂಕ್ಷನ್ ಚೆನ್ನಾಗಿ ನಡೀತದೆ. ಪೂರ್ವದಲ್ಲಿ ಉತ್ತರದಲ್ಲಿ ಸ್ವಲ್ಪ ಡೌನ್ ಇರಬೇಕಿತ್ತು, ವೆಯ್ಟ್ ಇರಬಾರ್ದಂಟಷ್ಟೇ. ಈಗ ಸ್ಥಳವನ್ನು ನಿಗದಿ ಮಾಡಿದ್ದೀರಲ್ಲ, ಯಾವ ರೀತಿ ಚರ್ಚೆ ಮಾಡಿದ್ರಿ? ಅವರು ತಮ್ಮ ಸಲಹೆಯನ್ನು ಯಾವ ಥರ ಸ್ವೀಕಾರ ಮಾಡಿದ್ರಿ? ಅದು ಎಲ್ಲ ಹಿರೇ ಸಮಾಧಿಗೆ ಪೂರ್ವದಲ್ಲಿ ಉತ್ತರದಲ್ಲಿ ಜಾಸ್ತಿ ಜಾಗ ಬಿಟ್ಟು, ಪಶ್ಚಿಮದಲ್ಲಿ ದಕ್ಷಿಣದಲ್ಲಿ ಕಡಿಮೆ ಜಾಗ ಬಿಟ್ಟು ಎಲ್ಲ ಪ್ರಹರಿ ಏರ್ಪಾಡು ಮಾಡಿಬಿಡ್ತೀನಿ. ಈಗ ಈ ಜನ ಮತ್ತೆ ಸೇರಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿ ತೊಂದರೆ ಅದನ್ನು ಆಗಲ್ಲ ಸರ್. ಏನು ಚೆನ್ನಾಗಾಗುತ್ತೆ, ಎಲ್ಲ ಫಂಕ್ಷನ್ ಚೆನ್ನಾಗಾಗುತ್ತೆ. ಅದಂತೂ ಭಗವಂತದ ಅಂತ್ಯಕ್ರಿಯೆ ನಂತರದಲ್ಲೂ ವಾಸ್ತು ಪ್ರಕಾರದಲ್ಲಿ ನಡೆದಿದ್ದ ಸಂದರ್ಭದಲ್ಲಿ ಇದು ಒಂದು ಪುಣ್ಯ ಸ್ಥಳ ಥರ ಇರುತ್ತೆ. ಅದ್ರ ಬಗ್ಗೆ ಒಂದು ದೈವಾಂಶ ಪುಣ್ಯ ಸ್ಥಳ ಥರ ಇರುತ್ತೆ ಸರ್ ಎಲ್ಲ. ರೈಟ್ ಸರ್. ಮುಂದೆ ಯಾವ ಥರ ಪ್ಲಾನ್ ಇದೆ ಸರ್? ಇನ್ನು ಐಡಿಯಾ ಇಲ್ಲ ಸರ್. ರೇವಣ್ಣವ್ರು ಹೆಂಗೆ ಹೇಳಿದ್ರು ನೋಡಬೇಕಿತ್ತು. ಅವ್ರು ಹೇಳಿದ ಪ್ರಕಾರ ಮಾಡಬೇಕಿತ್ತು. ಅವ್ರು ಹೇಳಿದ ಪ್ರಕಾರ ಮಾಡಬೇಕಿತ್ತು. ಹಾಂ ರೈಟ್ ಸರ್. ಆಗತ್ತೆ. ರೈಟ್ ಸರ್. ಇದು ವಾಸ್ತು ತಜ್ಞರಾದಂತಹ ಹರಿಪ್ರಸಾದ್ ಅವರ ಮಾತುಗಳು. ಇದೇ ಸ್ಥಳದಲ್ಲಿ ಈಗ ನಿಗದಿ ಮಾಡಿದ್ದೇವೆ, ಈ ಸ್ಥಳದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ ಅನ್ನುವಂಥ ಮಾಹಿತಿಯನ್ನು ಹೇಳಿದ್ದಾರೆ. ಜೊತೆಗೆ ವಾಸ್ತು ಪ್ರಕಾರ ಸೂಚನೆಯನ್ನು ನೀಡಿ ಆ ಒಂದು ಸ್ಥಳದಲ್ಲಿ ಅಂತ್ಯಕ್ರಿಯೆ ಹೇಗೆ ನಡೀಬೇಕು ಅನ್ನೋದನ್ನು ಸಹ ಒಂದು ಸೂಚನೆ ನೀಡಿದ್ದೇನೆ ಅನ್ನೋ ಮಾತನ್ನು ಸುವರ್ಣ ನ್ಯೂಸ್ ಜೊತೆ ಹಂಚಿಕೊಂಡಿದ್ದಾರೆ. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.